ಇನ್ನು ಸಚಿವರ ಪುತ್ರನ ವಿರುದ್ಧ ಒಂದು ಅಕ್ರಮ ಮರಳುಗಾರಿಕೆಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನಪ್ಪಾ ಆ ಆರೋಪ ಅಂತ ನೋಡ್ತಾ ಹೋದ್ರೆ, ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರ ಮಗ ರವಿ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಮರಳು ದಂಧೆಯ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು. ಈ ಆರೋಪವನ್ನ ಮಾಡಿರೋದು ರಾಯಚೂರು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಆರೋಪವನ್ನ ಮಾಡಿರೋದು. ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಬೋಸರಾಜ್ ಅವರ ಮಗ ರವಿಯ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರಿನ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಆರೋಪವನ್ನ ಮಾಡಿದ್ದಾರೆ. ದೇವದುರ್ಗದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಬೋಸರಾಜ್ ಅವರ ಮಗನೇ ಈ ಒಂದು ವಿಚಾರದಲ್ಲಿ ಕಿಂಗ್ ಪಿನ್ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೋಸರಾಜ್ ಅವರು. ಸುಖಾಸುಮ್ಮನೆ ತೇಜೋವಧೆ ಮಾಡೋದು ಬೇಡ, ಸಾಕ್ಷಿ ಕೊಡಿ ಏನಾದ್ರೂ ಇದ್ರೆ ಅಂತ ಹೇಳಿ ಬೋಸರಾಜ್ ಅವರು ವಾಪಸ್ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬೋಸರಾಜ್ ಅವರ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿರೂಪಾಕ್ಷಿ ಅವರು ಆರೋಪವನ್ನ ಮಾಡಿದ್ದಾರಲ್ಲ, ಅವರ ಆರೋಪದ ಮಾತುಗಳೇನು, ಮತ್ತೊಂದು ಕಡೆಗೆ ಬೋಸರಾಜ್ ಅವರ ಮಾತುಗಳೇನು, ಹಾಗಾದ್ರೆ ಬನ್ನಿ ನೋಡ್ತಾ ಹೋಗು. ಅಲ್ಲಿರ್ತಕ್ಕಂಥ ಜನ, ಅಲ್ಲಿ ಇಟ್ಯಾಚಿ ಮಾಲೀಕರು, JCB ಮಾಲೀಕರು, ಭಾಳಷ್ಟು ಜನರ ಹತ್ರ ನಾನು ಮಾತಾಡಿದಾಗ ಅವರೆಲ್ಲ ಹೇಳಿರೋದು ಅಶೋಕ್ ಪೋತಗಲ್ ಹೆಸರು. ಅಶೋಕ್ ಪೋತಗಲ್ ನಿನ್ನೆಲಿಂದ ನಾನು ಸಂಪರ್ಕ ಮಾಡಬೇಕಂತೇಳಿ ಅವ್ರ ಫೋನ್ ನಂಬರು ಎಲ್ಲ ತೊಗೊಂಡು ಅವ್ರ ಮಿತ್ರರಿಗೆ, ಅವ್ರಿಗೆಲ್ಲ ಗೆಳೆಯರಿಗೆ ಎಲ್ಲರಿಗೆ ಹತ್ರ ಮಾತಾಡಿದ್ದೀನಿ. ನಾನು ಮಾತಾಡಿದಾಗ ಏನಪ್ಪ ಅಶೋಕನ ಹೆಸರು ಹೇಳ್ಕೊಂಡು ಅವನು ಮಾಡ್ತಾ ಇದ್ದಾನೆ, ರವಿ ಮಾಡ್ತಾ ಇದ್ದಾನೆ. ಬೇನೆ ಅಶೋಕ ಹೆಸರನ್ನ ಮುಂಚೂಣಿಯಲ್ಲಿ ಬಿಟ್ಟು ಅವ್ರು ಮಾಡ್ತಕ್ಕಂಥ ಇದು ರಾಜಕಾರಣಿಗಳು ಮಾಡ್ತಕ್ಕಂಥದ್ದು ಯಾವತ್ತು ಇದನ್ನೇ ಅಕ್ರಮ ಕೆಲಸ ಅಂತಕ್ಕಂಥದ್ದು. ಇದಕ್ಕೆ ನಾವು ದೂರನ್ನು ನೀಡ್ತಾ ಇದ್ವಿ. ಜಿಲ್ಲಾ ಪೊಲೀಸ್ ಯಂತ್ರಾಂಗಕ್ಕೆ SP ಅವರಿಗೆ ಮತ್ತು DC ಅವರಿಗೂ ದೂರ ನೀಡ್ತಾ ಇದ್ವಿ. ಈ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಶೋಕ್ ಪೋತಗಲ್ಲನ್ನು ಇಟ್ಟುಕೊಂಡು ಏನು ಮಾಡ್ತಾ ಇರ್ತಕ್ಕಂಥದ್ದು ಅದು, ಮತ್ತು ಅದಕ್ಕೆ ಕಿಂಗ್ ಪಿನ್ ಆಗಿರ್ತಕ್ಕಂಥ ರವಿ ಬೋಸರಾಜನ ಮೇಲೆ ಕ್ರಮ ಜರುಗಿಸಬೇಕು. ಆ ಅಕ್ರಮ ಮರಳುನ ದಂಧೆಯನ್ನು ಅಲ್ಲಿ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಒಂದು ಇಡೀ ಮಣ್ಣು ಕೂಡ ಹೊರಗಡೆ ಬರಬಾರದು. ಅದನ್ನು ನೈಸರ್ಗಿಕವಾಗಿರ್ತಕ್ಕಂಥ ಉಳಿಸಬೇಕು. ಜೆಡಿಎಸ್ ಜಿಲ್ಲಾಧ್ಯಕ್ಷರು ಒಂದು ಆರೋಪ ಮಾಡಿದ್ದಾರೆ, ಮಂತ್ರಿಗಳ ಮಗ ಮರಳನ್ನ ಅಕ್ರಮವಾಗಿ ದಂಧೆ ಮಾಡ್ತಾರೆ ಬೇನಾಮಿ ಹೆಸರಲ್ಲಿ ಅನ್ನುವಂಥದ್ದು. ಇಲ್ಲ, ಅವ್ರಿಗೆ ಅದೇ ಕೆಲಸ, ಅವ್ರು ಅದೇ ಮಾಡ್ಯಾರ, ಅದಕ್ಕೆ ಹೇಳ್ತಾರೆ ಅವರು. ನಮ್ಗೆ ಆ ರೀತಿಯಾದಂಥ ಅವಸರನೂ ಇಲ್ಲ, ಮಾಡಿಲ್ಲ 50 ವರ್ಷದ ರಾಜಕೀಯದಲ್ಲಿ. ಯಾಕೆ ನಿಮ್ಮ ಮೇಲೆ ನೇರ ಆರೋಪ ಮಾಡ್ತಾರೆ? ಏನೇನು ಮಾಡ್ತಾರೆ ರಾಜಕೀಯವಾಗಿ? ಅವ್ರಿಗೇನಿಲ್ಲ, ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಅವ್ರ ಲೀಡರು ಮಾಡ್ತಾರೆ ಬೆಂಗಳೂರಿನಲ್ಲಿ, ಹಿಟ್ ಆ್ಯಂಡ್ ರನ್ ಕೇಸ್ ಅಂತೇಳಿ ಇವರು ಮಾಡ್ತಾರೆ ಅಷ್ಟೇ. ಯಾರೇ ಏನೇ ಮಾಡಿದ್ರೆ ಅದಕ್ಕೊಂದು ಸಾಕ್ಷ್ಯ ಬೇಕಾಗ್ತದೆ, ಒಂದು ಪದ್ಧತಿ ಬೇಕಾಗ್ತದೆ, ಕಂಪ್ಲೇಂಟ್ ಬೇಕಾಗ್ತದೆ, ವಿಚಾರಣೆ ಮಾಡಬೇಕಾಗ್ತದೆ. ಅವು ಯಾವ ಇರೋದಿಲ್ಲ ಅವ್ರು ಹೇಳೋದಕ್ಕೆ. ಅದು ಯಾವುದಾದ್ರೂ ಮಾಡ್ಬೋದು. ಯಾರು ರಾಜಕೀಯದಾಗ ಇರ್ತಾರೋ ಅವ್ರನ್ನ ತೇಜವಾದ ಮಾಡ್ತಕ್ಕಂಥ ಕೆಲಸಗಳೇ ಮಾಡ್ತಿರ್ತಾರೆ ಕೆಲವರು. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಂತಹ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಆರೋಪ ಏನು ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತಲ್ಲ. ಸೊ ಸಚಿವ ಬೋಸರಾಜ್ ಮಗ ರವಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು, ದೇವದುರ್ಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ. ಕೃಷ್ಣಾ ನದಿ ತೀರದ ಬಾಗೂರು ಗ್ರಾಮದಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಸೊ ಸಚಿವ ಬೋಸರಾಜ್ ಅವರ ಮಗನೇ ಇದನ್ನ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ.